ದೇವಸ್ಥಾನಕ್ಕೆ ವಾಮಾಚಾರ, ಮತದಾನಕ್ಕೆ ವಾಮಾಚಾರ, ಚುನಾವಣೆ ನಡೆದಾಗೆ ವಾಮಾಚಾರ, ಕಚೇರಿಗಳನ್ನೇ ಓಪನ್ ಮಾಡ್ದಂಗೆ ವಾಮಾಚಾರ, ಅವನು ಆ ಜಮೀನಿಗೆ ಹೋಗ್ಲೇಬಾರ್ದು ವಾಮಾಚಾರ, ಆ ನೀರನ್ನ ಮುಟ್ಟಬಾರ್ದು ವಾಮಾಚಾರ, ಆ ಆಹಾರ ಮುಟ್ಟಬಾರ್ದು ವಾಮಾಚಾರ, ಈ ಮನುಷ್ಯ ಮೇಲಕ್ಕೆ ಎದ್ದೇಳಬಾರ್ದು ವಾಮಾಚಾರ, ವಶೀಕರಣಕ್ಕೆ ವಾಮಾಚಾರ, ಸ್ತ್ರೀ ವಶೀಕರಣಕ್ಕೆ, ಪುರುಷ ವಶೀಕರಣಕ್ಕೆ ವಾಮಾಚಾರ, ಸಾಲದ ಬಾಧೆ ತೀರಿಸ್ತೀನಿ ವಾಮಾಚಾರದ ಮುಖಾಂತರ. ಇದೆಲ್ಲದೂ ಆಯ್ತು ರೀ. ಈಗ ಈ ವಾಮಾಚಾರ ಬಂದ್ ನಿಂತಿರೋದು ಕ್ರಿಕೆಟ್. ನೀವೇ ನೋಡಿ, ನಗ್ಬೇಕು, ಅಳ್ಬೇಕು ಅಲ್ಲ ರೀ. ಕ್ರಿಕೆಟ್ ಅನ್ನೋದು ಒಂದು ದೈಹಿಕ ಶಕ್ತಿ, ಮನಸ್ಸಿನ ಶಕ್ತಿ, ಕೈ ಚಳಕ, ಶ್ರಮ, ಯುಕ್ತಿಯಿಂದ ಆಟ ಆಡಬೇಕು. ಮೊದ್ಲು ಹೇಳ್ತಿದ್ರು ಈ ತಂಡ ಗೆಲ್ಲತ್ತೆ, ಅದೇ ತಂಡ ಗೆಲ್ಲತ್ತೆ, ನಾನು ಹೇಳಿದ್ದೆ ಗೆಲ್ಲತ್ತೆ ಅಂತ ಹೇಳ್ತಿದ್ರು. ಅಲ್ಲೂ ಕೆಲವು ಹೆಸರನ್ನ ತಗೊಂಬಿಟ್ರು. ಈಗ ಇಲ್ಲೊಬ್ರು ಆಂಧ್ರದಲ್ಲಿ ನಡೆಯುತ್ತೆ ಸ್ಟೇಡಿಯಂ ಒಳಗಡೆ ನಿಂಬೆಹಣ್ಣು ಇಟ್ಕೊಂಡಿದ್ದಾರೆ, ನಗ್ತಾ ಇದ್ದಾರೆ. ಈ ನಿಂಬೆಹಣ್ಣು ನೋಡಿ, ಚಿತ್ರಾನ್ನಕ್ಕೂ ನಿಂಬೆಹಣ್ಣು ಬೆಳೆಸ್ತೀವಿ, ದೇವಸ್ಥಾನಕ್ಕೂ ನಿಂಬೆಹಣ್ಣು ಬೆಳೆಸ್ತೀವಿ, ದೇವರ ಆಹಾರಕ್ಕೂ ನಿಂಬೆಹಣ್ಣು ಬೆಳೆಸ್ತೀವಿ, ಸತ್ತಾಗಲೂ ನಿಂಬೆಹಣ್ಣು ಬೆಳೆಸ್ತೀವಿ, ಇನ್ನ ಮಶಾಣದಲ್ಲೂ ನಿಂಬೆಹಣ್ಣು ಬೆಳೆಸ್ತೀವಿ. ಹೊಟ್ಟೆ ನೋವು ಬಂದಾಗ ನಿಂಬೆಹಣ್ಣು ಬೆಳೆಸ್ತೀವಿ. ಈ ನಿಂಬೆಹಣ್ಣು ಇಲ್ದಲೇ ಇರ್ತಕ್ಕಂಥ ಜಾಗನೇ ಇಲ್ವಲ್ರಿ. ಆ ನಿಂಬೆಹಣ್ಣು ಇಟ್ಕೊಂಡು ಆ ಕ್ರಿಕೆಟ್ ಮೈದಾನದಲ್ಲಿ ನಗ್ತಾ ಇದ್ದಾನೆ. ಈ ನಿಂಬೆಹಣ್ಣಿಂದ ವಾಮಾಚಾರ ನಡೆಯುತ್ತೆ ಅಂತ. ಅದು ಎಲ್ಲಿಗೆ ಬಂದು ನಿಂತಿದೆ? ಅವರು ಕಾಕತಾಳೀಯ ಅಂತ ಅಂದಾಗೆ ಅದ್ ನಡೀತಿದ್ದಂಗೆ ಇಡೀ ವರ್ಲ್ಡ್ ವೈಡ್ ಆಗ್ತಾ ಇದೆ ಈ ಸುದ್ದಿ. ಈ ನಿಂಬೆಹಣ್ಣೊಂದ್ರಿಂದ ಆ ಕ್ರಿಕೆಟ್ ಆಟವನ್ನ ಸೋಲ್ಸೋದು ಅಥವಾ ಗೆಲ್ಲಿಸುವ ನಿಯಂತ್ರಣವನ್ನ ಇಟ್ಕೊಂಡಿದ್ರೆ ಇದು ವಾಮಾಚಾರ ಆಗಿದ್ರೆ, ಇಷ್ಟು ಜನ, ಲಕ್ಷಾಂತರ ಕ್ರಿಕೆಟ್ ಜನಗಳಿದ್ದಾರೆ, ಆಟ ಆಡ್ತಾ ಇದ್ದಾರೆ, ಅಭಿಮಾನಿಗಳಿದ್ದಾರೆ, ಕೋಟಿಗಟ್ಟಲೆ ದುಡ್ಡು ಖರ್ಚಾಗ್ತಾ ಇದೆ. ಇನ್ನು ಮುಂದೆ ಯಾರು ಕ್ರಿಕೆಟ್ ಆಡಂಗಿಲ್ಲ. ಈ ಕ್ರಿಕೆಟ್ ತಂಡ ಆ ಕ್ರಿಕೆಟ್ ತಂದವರು ವಾಮಾಚಾರಿಗಳನ್ನ ಕರ್ಕೊಂಬಂದು, ಈ ಕ್ರಿಕೆಟ್ ತಂದರು ವಾಮಾಚಾರಿಗಳನ್ನ ಕರ್ಕೊಂಬಂದು ಸುಮ್ಮನೆ ನಿಂತ್ಕೊಂಡ್ಬಿಟ್ರು ಸಾಕು. ನೀನೆಚ್ಚು ನಾನೆಚ್ಚು, ನೀನೆಚ್ಚು ನಾನೆಚ್ಚು. ಈ ವಾಮಾಚಾರಿಗಳನ್ನ ಬಿಟ್ಬಿಡೋಣ ಆಟ ಆಡಕ್ಕೆ. ಅವರೇ ಆಟ ಆಡ್ಲಿ, ಅವರೇ ಗದ ಪ್ರಹಾರ ಮಾಡ್ಲಿ, ಅವರೇ ಹೊಡೆದಾಟ ಮಾಡ್ಲಿ. ಯಾವ ವಾಮಾಚಾರ ಹೆಚ್ಚು, ಯಾವ ವಾಮಾಚಾರ ಕಡಿಮೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡೋಣ. ಕ್ರಿಕೆಟ್ ಒಂದು ಯುಕ್ತಿಯಿಂದ ಆಟುವಂತ ಎರಡೂ ತಂಡಗಳ ನಡುವಿನ ಮನಸ್ಸಿನ ಆಟ. ಇದೊಂದು ಸಾಂಸ್ಕೃತಿಕ ಆಟ. ಈ ಆಟವನ್ನು ಒಂದು ವಾಮಾಚಾರ ನಿಯಂತ್ರಿಸುತ್ತೆ ಅಥವಾ ಒಂದು ನಿಂಬೆಹಣ್ಣು ನಿಯಂತ್ರಿಸುತ್ತೆ ಅಂತ ಹೇಳಿದ್ರೆ, ಈ ಒಂದು ವಿಷಯವೇ ಬ್ರಾಡ್ಕಾಸ್ಟ್ ಆಗುತ್ತೆ, ಚರ್ಚೆಗೆ ಗ್ರಾಸ ಆಗತ್ತೆ ಅಂತಂದ್ರೆ, ಆ ಚರ್ಚೆಗೆ ತೆಗೆದುಕೊಂಡ ಮನಸ್ಸುಗಳ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಚಿಂತನೆ ಮಾಡಬೇಕಾಗಿದೆ. ಆ ನಿಂಬೆಹಣ್ಣಿಂದ ಅಥವಾ ವಾಮಾಚಾರದಿಂದ ಕ್ರಿಕೆಟಿನ ಆಟದ ನಿಯಂತ್ರಣ ನಡೆಯುತ್ತೆ ನಂಗಿದ್ರೆ, ಇನ್ ಮುಂದೆ ಇಷ್ಟೊಂದು ಶ್ರಮ, ಸಾಧನೆ, ಕಸರತ್ತು, ದುಡ್ಡು, ವ್ಯಯ, ಸಮಯ ಯಾವುದು ಬೇಕಿರ್ಲಿಲ್ಲ ಅಲ್ವಾ? ಯೋಚನೆ ಮಾಡಿ. ಇಂಥವನ್ನ ನಾವು ತೋರಿಸ್ತಾ ಇದ್ದೀವಲ್ಲ ಮಾಧ್ಯಮಗಳಲ್ಲಿ, ಇಂಥವಕ್ಕೆ ಹೆಚ್ಚು ಬೆಲೆ ಕೊಡ್ತಾ ಇದ್ದೀವಲ್ಲ ನಾವು ಮಾಧ್ಯಮಗಳಲ್ಲಿ, ನಮ್ದು ತಪ್ಪು. ಇಂಥವ್ರನ್ನ ಕಾನೂನಾತ್ಮಕವಾಗಿ ಅದನ್ನ ಹೊರಗಡೆ ಬರ್ದ ಹಾಗೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಮಾಧ್ಯಮಗಳು ಇದರಿಂದಲೇ TRP ಪಡ್ಕೊಳ್ತೀನಿ ಅಂದ್ರೆ, ಇನ್ನು ಮೌಢ್ಯತೆಗೆ, ಜನರನ್ನ ಹೆಚ್ಚು ಮೌಢ್ಯತೆಗೆ ಬಲಿಯಾಗುವಂತೆ ಮಾಡುವಂತ ಇದು ಒಂದು TRP ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಶ್ರೀರಂಗಪಟ್ಟಣದ ಆ ಮಶಣದಲ್ಲಿ ಅಮಾವಾಸ್ಯೆ ಬಂದ್ರೆ ಸಾಕು, ಲಕ್ಷಾಂತರ ನಿಂಬೆಹಣ್ಣುಗಳ ರಾಶಿ, ಲಕ್ಷಾಂತರ ಮೆಣಸಿನಕಾಯಿಯ ರಾಶಿ, ಅದೆಲ್ಲದಕ್ಕೂ ನೊಂದ ಮನಸ್ಸುಗಳ ಸರದಿ ಅಲ್ಲಿ ನಿಂತಿರುತ್ತೆ.
ಆ ಸರದಿಗೆ ಹೋದಂಥ ಜನ ಲಕ್ಷಾಂತರ ರೂಪಾಯಿ ದುಡ್ಡನ್ನು ವ್ಯಯ ಮಾಡ್ಕೊಂಡಿರ್ತಾರೆ. ಇಲ್ಲ, ಬನ್ನಿ, ವಾಮಾಚಾರ ಮಾಟ ಮಂತ್ರ ಅನ್ನೋದು ಒಂದು ಭ್ರಮೆ. ನಮ್ಮನ್ನು ಅವತ್ತಿನಿಂದ ಇವತ್ತಿನವರೆಗೂ ಎದುರಿಸ್ಕೊಂಡು ಬಂದಿದ್ದಾರೆ. ನಾವು ಹೆದರಿಕೊಳ್ತಲೇ ಇದ್ದೀವಿ. ಆ ಹೆದರಿಕೆಯಿಂದ ಹೊರಬನ್ನಿ. ಎರಡನೇದಾಗಿ, ಇಂಥ ಆಟಗಳಲ್ಲೇ ಆಗಲಿ, ಯಾವುದೇ ಧಾರ್ಮಿಕ ಮಂದಿರಗಳಲ್ಲಾಗಲಿ, ಯಾವುದೇ ಶಾಲಾ ಕಾಲೇಜುಗಳಲ್ಲಾಗಲಿ, ಎಲ್ಲೇ ಆಗಲಿ, ಈ ವಾಮಾಚಾರದ ವಸ್ತುಗಳನ್ನು ಬಳಸಿ ತಂತ್ರ ಮಾಡುವಂತಹ, ಈ ಬೀಜದಿಂದ ಹಾಗಾಗತ್ತೆ, ಆ ಶಕ್ತಿಯಿಂದ ಹೀಗಾಗತ್ತೆ, ಈ ಶಕ್ತಿಯಿಂದ ಇದನ್ನು ಬಳಸಿದ್ರೆ ಹಿಂಗಾಗತ್ತೆ ಅಂತ ಈ ವಾಟ್ಸಪ್ ಗ್ರೂಪ್ಗಳಲ್ಲಿ ಕೂತ್ಕೊಂಡು, ಫೇಸ್ಬುಕ್ಗಳಲ್ಲಿ ಕೂತ್ಕೊಂಡು, ಇನ್ಸ್ಟಾಗ್ರಾಮ್ಗಳಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದ್ದಾರಲ್ಲ, ಇವರನ್ನ ಮೊದಲು ಕಾನೂನಾತ್ಮಕವಾಗಿ ಮೌಢ್ಯತೆಯ ಕಾನೂನಿನ ಅಡಿಯಲ್ಲಿ ನಾವು ಕಾನೂನನ್ನ ಕೈಗೆತ್ಕೋಬೇಕಾಗಿದೆ ಸ್ನೇಹಿತರೆ. ಕಾನೂನು ಇವರನ್ನ ಬಂಧಿಸಬೇಕಾಗಿದೆ. ಇಲ್ದಿದ್ರೆ ಮನೆಗೊಬ್ಬ, ಬೀದಿಗೊಬ್ಬ, ಕೇರಿಗೊಬ್ಬ ಈ ವಾಮಾಚಾರಿಗಳು ಉಟ್ಕೊಳ್ತಾರೆ. ದುರ್ಬಲ ಮನಸ್ಸನ್ನು ಎನ್ಕ್ಯಾಶ್ ಮಾಡಿಕೊಳ್ತಾರೆ. ಮಾನಸಿಕ ರೋಗಿಗಳಾಗಿ ಜೀವಂತ ಶವಗಳಾಗಿ ಬದುಕುವಂತೆ ಮಾಡ್ತಾರೆ. ಅವರವರದೇ ಒಂದು ತಂಡ ಕಟ್ಕೊಂಡು ಮೋಸ ಮಾಡುವಂತಹ ಜನ ನಮ್ಮ ಮುಂದೆ ಇದ್ದಾರೆ. ನಾವು ಹುಷಾರಾಗಬೇಕು. ಇವತ್ತು ಕ್ರಿಕೆಟಿಗೆ ಬಂದಿದೆಯಲ್ಲ, ಅದೊಂದು ಚರ್ಚೆಯೇ ಅಲ್ಲ, ಅದನ್ನು ತೋರಿಸ್ಲೇಬಾರ್ದು. ಆ ತಂದು ಆಟ ಆಡ್ತಾ ಇದ್ದಾನಲ್ಲ, ಅವನಿಗೆ 4 ಬಡಿಬೇಕು. ಕಾನೂನು, ಪೊಲೀಸ್ ಸ್ಟೇಷನ್ ಕಾನೂನು ತೆಗೆದುಕೊಡ್ಬೇಕು. ಇಂಥವ್ರ ಆಟ ನಡೆದ ಹಾಗೆ ಕ್ರಿಕೆಟ್ ಆಟ ನೋಡ್ಲಿ, ಆನಂದಿಸ್ಲಿ, ಖುಷಿ ಪಡ್ಲಿ. ಆ ನಿಂಬೆಹಣ್ಣಿಂದ ನಿಯಂತ್ರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿಗೆ ಬಂತು, ಏತಕ್ಕೆ ಬಂತು 47ರ ಸ್ವಾತಂತ್ರ್ಯ? ಅದು ಅಂದು. ಇಂದು ಎಲ್ಲಿಗೆ ಬಂತು, ಎಲ್ಲಿಗೆ ನಿಂತಿದೆ ವಾಮಾಚಾರದ ತಂತ್ರ? ನಿನ್ನೆ ಇಷ್ಟೊತ್ನಾಗ ಕೂಲಿನಾಲಿ ಮಾಡ್ತಿದ್ದ ವ್ಯಕ್ತಿ ಇವತ್ತು ಐಷಾರಾಮಿ ಜೀವನ. ಇವತ್ತು ವಾಮಾಚಾರ ಮಾಡ್ತೀನಿ ಅಂತ ಹೇಳಿ ಲಕ್ಷಾಂತರ ಜನರಿಗೆ ಪಂಗನಂ ಹಾಕಿ ಕೋಟ್ಯಾಧಿಪತಿ. ಇವತ್ತು ಬೀದಿಯಲ್ಲಿ ಕುಳಿತುಕೊಂಡು ಗಿಳಿಶಾಸ್ತ್ರ ಹೇಳ್ತಿದ್ದಂಥ ವ್ಯಕ್ತಿಗಳು, ಮೋಸ ವಂಚನೆ ಮಾಡ್ತಿದ್ದಂಥ ಹಗಲ್ ದರೋಡೆಕೋರು ಇವತ್ತು ವಾಮಾಚಾರದ ಹಿಂದೆ ಬಿದ್ದಿದ್ದಾರೆ. ಜನರನ್ನು ಎದುರಿಸುವಂಥ ತಂತ್ರಕ್ಕೆ ಕಾಲಿಡ್ತಾ ಇದೆ. ಯಾವ ವಾಟ್ಸಪ್ ಓಪನ್ ಮಾಡಲಿ, ಯೂಟ್ಯೂಬ್ ಓಪನ್ ಮಾಡಲಿ, ಮೊಬೈಲ್ ಓಪನ್ ಮಾಡಿದ್ರೆ ವಾಮಾಚಾರ ವಾಮಾಚಾರ, ಇಲ್ಲೇ ನಮ್ಮದು, ಇಲ್ಲೇ ಮೊದಲು, ಅಲ್ಲಿ ಮೊದಲು, ಇಲ್ಲಿ ಈ ಶಕ್ತಿ, ಅಲ್ಲಿ ಆ ಶಕ್ತಿ, ಇಲ್ಲಿ ಈ ದೇವರು ಬರೆಯುತ್ತೆ, ಅಲ್ಲಿ ಆ ದೇವರು ಬರುತ್ತೆ, ಈ ದೇವರೇ ಹೆಚ್ಚು, ಆ ದೇವರೇ ಹೆಚ್ಚು. ಏನ್ರಿ ಇದು? ದೇವ್ರೇನಾರ ಮಾತಾಡೋಂಗಿದ್ದಿದ್ರೆ ಇವ್ರಿಗೆಲ್ಲ ಏನ್ ಮಾಡ್ತಿದ್ರು? ನಾನು ವಾಮಾಚಾರ ನಡೆಯಲ್ಲ, ಮಾಟ ಮಂತ್ರ ನಡೆಯಲ್ಲ, ಅದು ಶುದ್ಧ ಸುಳ್ಳು ಅಂತ ಹೇಳಿದ್ರೆ, ಇಲ್ಲಿ ಮೌಢ್ಯತೆಯ ಹೆಮ್ಮಾರಿಯನ್ನೇ ಅಲ್ಲಿ ಅಲ್ಲಿ ಎಲ್ಲೆಲ್ಲಿ ಹೋಗಿ 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 ಹೋಗ್ಬಾರ್ದ ಕಡೆ ಎಲ್ಲ ಹೋಗಿ ಅಲ್ಲಿ ವಿಡಿಯೋ ಮಾಡ್ಕೊಂಡು ರಾಜಾರೋಷವಾಗಿ ಮೌಢ್ಯವನ್ನ ಬಿತ್ತಿರುವಂತ ಈ ವ್ಯಕ್ತಿ ನನ್ನ ಮೇಲೆ ಏನ್ ಮಾತಾಡಿದಾರೆ ನೋಡಿ. ನೋಡೋದಲ್ಲ, ಈ ವ್ಯಕ್ತಿ ಹೇಳ್ತಿರೋದೇನು, ಕಾಪಾಡುವ ಶಕ್ತಿ ಕೂಡ ಇಲ್ಲ ಮತ್ತೆ ಕಾಡುವ ಶಕ್ತಿ ಕೂಡ ಇಲ್ಲ ಅಂತ ಹೇಳ್ತಿದ್ರು ಭೂಮಿ ಮೇಲೆ. ಆಗಿದ್ಮೇಲೆ ಮೌಢ್ಯತೆನೇ ಹೆಚ್ಚಿಸ್ತಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ. ಆಗಿದ್ಮೇಲೆ ಇದುವರೆಗೂ ಕರ್ನಾಟಕದಲ್ಲಿ ಯಾರ್ಯಾವ ದೇವ್ರ ಸಿನಿಮಾಗಳನ್ನ ಮಾಡಿದ್ದಾರೆ ಮತ್ತೆ ದೇವ್ರ ಸಿನಿಮಾಗಳನ್ನ ಮಾಡಿದ್ದಾರೆ, ಈ ನಮ್ಮ ಪೂರ್ವಜರು ಏನೇನು ಇಟ್ಟಿದ್ದಾರೆ ಅದರ ಪ್ರತೀಕಾರವಾಗಿ ಯಾರ್ಯಾರು ಸಿನಿಮಾಗಳನ್ನ ಮಾಡಿದ್ದಾರೆ ಎಲ್ಲ ಕೂಡ ಬ್ಯಾನ್ ಮಾಡಬೇಕು, ಮತ್ತೆ ಎಲ್ಲರ ಮೇಲೂ ಕೂಡ ಕೇಸ್ ಹಾಕ್ಸ್ಬೇಕು. ಇವ್ರು ಹೇಳ್ತಿರೋ ಪ್ರಕಾರ ಕೇಸ್ ಹಾಕ್ಸ್ಬೇಕು ಅಂತ ಅಷ್ಟು ಸುಲಭವಾಗಿ ಹೇಳ್ತಿರಲ್ಲ ಸ್ವಾಮಿ ನೀವು. ಹಾಗಿದ್ದಾಗ ಒಂದು ಕೆಲಸ ಮಾಡಿ, ಇದುವರೆಗೂ ಕರ್ನಾಟಕದಲ್ಲಿ ಯಾರ್ಯಾರು ದೇವಸ್ಥಾನಗಳನ್ನ ಕಟ್ಟಿ ಪೂಜೆ ಮಾಡ್ತಿದ್ದಾರೆ, ಫಾರ್ ಎಕ್ಸಾಂಪಲ್ ಕಾಟೇರಮ್ಮ ಟೆಂಪಲ್ ಆಗಿರ್ಬೋದು, ಚಾಮುಂಡಮ್ಮ ಟೆಂಪಲ್ ಆಗಿರ್ಬೋದು, ಮಲೆ ಮಹದೇಶ್ವರ ಆಗಿರ್ಬೋದು, ನಂಜುಂಡೇಶ್ವರ ಆಗಿರ್ಬೋದು, ಅಯ್ಯಪ್ಪ ಸ್ವಾಮಿ ಆಗಿರ್ಬೋದು, ಓಂ ಶಕ್ತಿ ಆಗಿರ್ಬೋದು, ಈ ಎಲ್ಲರ ಮೇಲೂ ಕೂಡ ಕೇಸ್ ಹಾಕ್ಸ್ಬಿಡಿ. ಸಾಕ್ಷಾತ್ ಜಗನ್ಮಾತೆ ಕಬ್ಬಾಳಮ್ಮನ ಮೇಲೆ ಕೂಡ ಕೇಸ್ ಹಾಕ್ಸ್ಬಿಡಿ. ಯಾಕಂದ್ರೆ ಅವೆಲ್ಲ ಸುಳ್ಳಲ್ವಾ? ನೀವು ಹೇಳ್ತಿರೋದು ನಂಬೇಕಲ್ವಾ ನಾವೆಲ್ಲ? ಯಾರು ಮೌಢ್ಯತೆಗೊಳಗಾಗ್ತಿಲ್ಲ ಸ್ವಾಮಿ. ಇಲ್ಲಿವರೆಗೂ ದೈವಶಕ್ತಿಗಳಿರುತ್ತೆ, ದುಷ್ಟ ಶಕ್ತಿಗಳು ಖಂಡಿತವಾಗ್ಲೂ ಇರುತ್ತೆ. ಯಾರೋ ಒಬ್ಬ ಫೇಕ್ ಮಾಡ್ದ ಅಂತ ಅಂದರೆ, ಯಾರೋ ಒಬ್ಬ ಬುಡೆ ಸ್ವಾಮಿಗಳು ಭವಿಷ್ಯ ಹೇಳ್ದ ಅಂತ ಅಂದರೆ ಎಲ್ಲರೂ ಹಾಗಿರಲ್ಲ ಸ್ವಾಮಿ. ತುಂಬ ಅದ್ಭುತವಾಗಿ ಆ ಜಗನ್ಮಾತೆನ ಪೂಜೆ ಮಾಡ್ತೀವಿ ನಾವು, ಮತ್ತೆ ಅವಳಿಗೋಸ್ಕರ ನಮ್ಮ ಹೆಸರು ಕೂಡ ಕೊಟ್ಟಿರ್ತೀವಿ ನಾವು. ಇದೇನೋ ಆಡಂಬರಕ್ಕಲ್ಲ, ಆಟ ಆಡೋ ವಿಷಯ ಅಲ್ಲ. ಆ ಜಗನ್ಮಾತೆ ನನಗೊಲ್ದಿರೋದಕ್ಕೆ ನಾನು ಕೂಡ ಪೂಜೆ ಮಾಡ್ತಿರೋದು, ಅರ್ಥ ಆಗ್ತಿದ್ಯಾ? ಯಾರೋ 2ನೇ ಕ್ಲಾಸ್ ಸ್ಟೂಡೆಂಟ್ ಅಲ್ಲ ಸ್ವಾಮಿ ಹೇಳ್ತಿರೋದು, ಒಬ್ಬ ಎಜುಕೇಟೆಡೇ ಹೇಳ್ತಿರೋ ಮಾತಿದು.
ನಿಮ್ಮ ವಯಸ್ಸಿಗೆ ಒಂದು ಮರ್ಯಾದೆ ಇದೆ, ಅದನ್ನು ದಯವಿಟ್ಟು ಕಾಪಾಡಿಕೊಳ್ಳಿ. ನಮ್ಮ ಹಿಂದೂ ಧರ್ಮದ ದೇವರುಗಳು ಮತ್ತು ನಮ್ಮ ಭಾವನೆಗಳಿಗೆ ಯಾವುದು ಧಕ್ಕೆ ತರೋ ಥರ ಮಾತಾಡಬೇಡಿ. ನಮಗೂ ಕೂಡ ಮನಸ್ಸಿದೆ, ಆ ಮನಸ್ಸನ್ನ ಹೊಡೆದು ಬಿಡಬೇಡಿ. ಎಸ್, ನಿಜವಲ್ಲಿ ಇವ್ರ ಪ್ರಕಾರ ವಾಮಾಚಾರ ಮಾಟ ಮಂತ್ರ ನಡೆಯಂಗಿದ್ದಿದ್ರೆ ಇವ್ರಿಗೆ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ರೀ. ಬನ್ರಿ, ನಿಮಗೆ ತಾಕತ್ತಿದ್ರೆ ನನ್ನ ಮೇಲೆ ವಾಮಾಚಾರ ಮಾಡಿಸಿ. ನೀವು ಹೋಗಿ ಎಲ್ಲೆಲ್ಲಿ ಹೋಗಿ ವಾಮಾಚಾರ ವಿಡಿಯೋಗಳನ್ನ ಮಾಡ್ತಾ ಇದ್ದೀರಲ್ಲ, ಈ ಶಕ್ತಿ ಆ ಶಕ್ತಿ ಅಂತಿದ್ರಲ್ಲ, ಆ ಎಲ್ಲ ಶಕ್ತಿಗಳನ್ನ ನಿಮ್ಮ ಶಕ್ತಿನೂ ಸೇರಿ ನನ್ನ ಮೇಲೆ ಬಿಡ್ರಿ. ನಾನು ರೆಡಿಯಾಗಿದ್ದೇನೆ. ನಿಜವಾಗ್ಲೂ ನನ್ನ ಮೇಲೆ ವರ್ಕೌಟ್ ಆದರೆ ನಿನ್ನ ವಾಮಾಚಾರ ಸತ್ಯ ಅಂತ ಒಪ್ಕೊಳ್ತೀನಿ. ಬಂದ್ರಿ, ನೇರವಾಗಿ ನನ್ನ ಮುಂದೆ ಕೂತ್ಕೊಳ್ರಿ. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಓಪನ್ ಆಗಿ ಜನಗಳ ಮುಂದೆ ಇಡೋಣ. ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಜನಗಳನ್ನ ದಾರಿ ತಪ್ಪಿಸ್ತಾ ಇದ್ದೀರಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ನಿಲ್ಲಿಸ್ಬಿಡ್ರಿ. ಅಮಾಯಕ ಜನಗಳ ಮೇಲೆ ಗದಪ್ರಹಾರ ಮಾಡಬೇಡಿ. ನನ್ನ ಮೇಲೆ ವರ್ಕೌಟ್ ಮಾಡಿ ನಾನು ರೆಡಿಯಾಗಿ ನಿಂತಿದ್ದೀನಿ. ಬನ್ನಿ, ಎದುರೇಟಿಗಾಗಿ ನಿಂತ್ಕೊಳ್ತೇನೆ. ನಾನು ನಿಮ್ಮ ಕರೆಗಾಗಿ ಕಾಯ್ತಾ ಇದ್ದೀನಿ. ನಮಸ್ಕಾರ.